ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ, ಕಾಫಿ ತಗೊಳ್ಳಿ. ರಾತ್ರಿ ಎಲ್ಲ ಫ್ಯಾಕ್ಟ್ರಿ ಬಗ್ಗೆನೇ ಯೋಚಿಸ್ತಿದ್ರಾ? ಹೌದು ಸುಮ್ಮನವರೇ, ಫ್ಯಾಕ್ಟ್ರಿ ಬಗ್ಗೆ ಅಪ್ಪ ತುಂಬಾ ಎಮೋಷನಲ್ ಆಗಿದ್ದಾರೆ. ಫ್ಯಾಕ್ಟ್ರಿ ಶಟ್ ಡೌನ್ ಆಯ್ತು ಅನ್ನೋದನ್ನ ಅವ್ರ ಕೈಯಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಾನು ನಮ್ಮ ಅಣ್ಣ ಫ್ಯಾಕ್ಟ್ರಿ ನೋಡ್ಕೊಳ್ಳಲ್ಲ ಅಂತ ಹೇಳಿದಾಗ ಫ್ಯಾಕ್ಟ್ರಿ ಒಳ್ಳೆ ಅಮೌಂಟಿಗೆ ಬಂದಿತ್ತು. ಆದರೆ ಅಪ್ಪ ಮಾರ್ಲಿಲ್ಲ. ಫ್ಯಾಕ್ಟ್ರಿನೂ ನನ್ನ ಮಗನ ಹಾಗೇನೆ, ನಾನು ಅದನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಆದರೆ ಈಗ ಆ ಮಗನ ಆಯಸ್ ಮುಗ್ದೋಗುತ್ತೋ ಅನ್ನೋ ಭಯ ಕಾಡ್ತಿದೆ. ಚಚೆ, ಹಾಗೆಲ್ಲ ಏನು ಅನ್ಕೋಬೇಡಿ ಸಾಹೇಬ್ರೆ. ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಮನ್ಸ್ ಮಾಡಿದ್ರೆ ಅರ್ಧ ಗಂಟೆಲಿ ಬಗೆಹರಿಸಬಹುದು. ಸುಮ್ನವ್ರೆ, ನಿಮಗೆ ಸಿಚುವೇಶನ್ ಸೀರಿಯಸ್ ಆಗಿದೆ ಅಂತ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಅರ್ಥ ಆಗಿದೆ ಸಾಹೇಬ್ರೆ. ಇವಾಗ ಯಾರ್ ಕೋಪ ಮಾಡ್ಕೊಂಡು ಹೋಗಿದಾರೋ ಅವ್ರ ಹತ್ರ ನಾವು ಹೋಗಿ ಕ್ಷಮೆ ಕೇಳಿದ್ರೆ ಅವ್ರು ಮತ್ತೆ ಫ್ಯಾಕ್ಟ್ರಿಗೆ ಬಂದೇ ಬರ್ತಾರೆ. ಅದಷ್ಟು ಈಸಿ ಅಲ್ಲ ಸುಮ್ನವ್ರೆ. ಯೂನಿಯನ್ ಲೀಡರ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಕಷ್ಟ ಹೌದು, ಆದ್ರೆ ಸಾಧ್ಯನೇ ಇಲ್ಲ ಅನ್ನೋ ತರ ಏನು ಇಲ್ವಲ್ಲ. ಇಷ್ಟು ವರ್ಷ ಫ್ಯಾಕ್ಟ್ರಿಗೋಸ್ಕರ ಕೆಲಸ ಮಾಡಿದ್ದಾರೆ. ಫ್ಯಾಕ್ಟ್ರಿ ಮೇಲೆ, ಮಾಲೀಕರ ಮೇಲೆ ಸ್ವಲ್ಪನಾದ್ರೂ ಗೌರವ ಅನ್ನೋದು ಇರುತ್ತೆ ಸಾಹೇಬ್ರೆ. ಆ ಅವಮಾನಕ್ಕೆ ಅವ್ರು ಬರಲ್ಲ ಅಂತ ಹೇಳ್ತಿರ್ಬೋದು ಅಷ್ಟೇ. ಕೂತ್ಕೊಂಡ್ ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ. ನೀವ್ ಹೇಳೋದು ಸರಿ ಅನ್ನಿಸ್ತಾ ಇದೆ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಯೂನಿಯನ್ ಲೀಡರ್ ಮನೆಯಲ್ಲಿ ಬರುತ್ತೆ ಅಂತ ಕೇಳ್ತೀನಿ ಸಾಹೇಬ್ರೆ. ಶ್ರೀದೇವಿ ಕಾಲೋನಿಲೇ ಬರುತ್ತೆ. ಯೂನಿಯನ್ ಲೀಡರ್ ಮುತ್ತು ಅಣ್ಣ ನಮ್ ಕಾಲೋನಿ ಅವ್ರೆ. ಇಲ್ಲಿಂದ ನಡ್ಕೊಂಡೆ ಹೋಗ್ಬಿಡ್ಬೋದು, ಒಂದ್ 5 ನಿಮಿಷ ಅಷ್ಟೇ. ಯೂನಿಯನ್ ಲೀಡರ್ ಮುತ್ತು ಅವ್ರ ಮನೆ ಶ್ರೀದೇವಿ ಕಾಲೋನಿಲಿ ಇರೋದ? ಹೌದು ಸಾಹೇಬ್ರೆ. ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ? ನೀವು ರಾಜಕೀಯ ಕೊಡೋ ಸಮಯದಲ್ಲಿ ಕಾಲ್ ಭಾಗ ಫ್ಯಾಕ್ಟ್ರಿ ಕಡೆ ಕೊಟ್ಟಿದ್ರೆ ಈ ತರ ಸಮಸ್ಯೆಗಳೇ ಆಗ್ತಿರ್ಲಿಲ್ವೇನೋ. ಬೈತಿದ್ದೀರಾ? ಅದು ಗೊತ್ತಾಗ್ತಿಲ್ವಾ? ತುಂಬಾ ಸಾಧು ಸಾಹೇಬ್ರೆ ನೀವು. ನಿಮ್ಗೇನಿದ್ರು ಚಿಟ್ಟೆ ಅಣ್ಣಗ್ ಫೋನ್ ಮಾಡೋದು, ಫೋನ್ ಮಾಡ್ಬಿಟ್ಟು ಚಿಟ್ಟೆ ಎಲ್ಲಿದ್ಯಾ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಮೀಟಿಂಗ್, ಯಾರನ್ನ ಮೀಟ್ ಆಗ್ಬೇಕು, ಇಷ್ಟೇ ತಾನೇ ನೀವು ಮಾಡೋದು. ಇಷ್ಟೆಲ್ಲ ಮಾಡಿ ಕೊನೆಗೆ ನೀವೇನ್ ಮಾಡ್ಬೇಕು ಅನ್ನೋದೇ ಮರ್ತೋಗ್ತೀರಾ. ಅಯ್ಯೋ ನಿಮ್ಮ ನನ್ನನ್ನ ರೇಗಿಸ್ತಾ ಇದ್ದೀರಾ? ನಿಮ್ಮನ್ನ ಒಳಗಡೆ ಹೋಗ್ಬಿಟ್ರೆ ಬಿಟ್ಬಿಡ್ತೀನಾ? ಯಾಕೆ ಮಗಳು, ಏನಾಯ್ತವ? ಅಪ್ಪ, ಅದು ನಾನು ಅಲ್ಲಿ ನಾನ್ ಹೇಳಿ ಅಂದ್ರೆ ಅರ್ಥ ಆಯ್ತು ಬಿಡಿ. ಮಧ್ಯದಲ್ಲಿ ನಾನೇ ಕರಡಿ ಬಿಟ್ಟಂಗೆ. ಅಪ್ಪ ಹಾಗೇನೂ ಇಲ್ಲ. ಅಪ್ಪ ತಪ್ಪು ತಿಳ್ಕೊಂಡ್ರು ಅನ್ಸುತ್ತಲ್ವಾ? ಸಾಹೇಬ್ರೆ, ನಿಮ್ಗೆ ಇದು ಗೊತ್ತಾಗ್ಲಿಲ್ವಾ? ನೀವ್ ತುಂಬಾ ಸಾಧು ಇದೀರಾ ನೋಡಿ. ಮತ್ತೆ ರೇಗಿಸ್ಬೇಡಿ ಸಾಹೇಬ್ರೆ. ಅಲ್ಲಿ ನೋಡಿ, ಏನು ಕಾಫಿ ಕಾಫಿ ಯಾರೋಯ್ತು ಅಂತ ಹೇಳಿದೆ. ಕಾಫಿ ಅಲ್ವಾ ಸಾಹೇಬ್ರೆ, ನೀವು ತುಂಬಾ ಸಾಧು ಇದೀರಾ. ನಿಮ್ಮನ್ನ ಸಾಹೇಬ್ರೆ ಯಾಕೆ ಅದು ನೀರು ಅಂದ್ರೆ ಮತ್ ಸ್ನಾನ ಮಾಡ್ತೀರಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ಓ ಹಂಗೆ, ಗೊತ್ತಾಯ್ತು. ಮುಂದುವರ್ಸ್ಕೊಳ್ಳಿ, ನಾ ಹೊರಗಡೆ ಹೋಗ್ಬರ್ತೀನಿ. ಅಲ್ಲ ರಾಮಯ್ಯವರೇ, ಅಪ್ಪ ಇರ್ರಿ, ಅಪ್ಪನೇ ಕರಿತಿದ್ದೀರಾ? ಇದು ಗೊತ್ತಾಗ್ಲಿಲ್ವಾ? ಅಯ್ಯೋ ದೇವ್ರೇ. ಸಾಹೇಬ್ರೆ, ಇಷ್ಟೊಂದ್ ಸಾಧುನ ನೀವು? ಕುಷ್ಮಾ, ಗಿರಿಯಪ್ಪನ ಮನೇಲಿ ಯೂನಿಯನ್ ಮೀಟಿಂಗ್ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬರ್ಲಾ? ಸರಿ. ನಮಸ್ತೆ ಅಣ್ಣ. ನಮಸ್ಕಾರ. ಇವರು ಅವರು ಗೊತ್ತು, ನೀನು ಗೊತ್ತು. ಕೂತ್ಕಮ್ಮ. ನೀವು ಕುತ್ಕೊಳ್ಳಿ ಅಣ್ಣ. ಸರಿ, ಹೇಳಮ್ಮ, ಏನಮ್ಮ ಬಂದಿದ್ದು?
ಕುಷ್ಮಾ ಟೀ ಮಾಡ್ಕೊಂಬ. ಏನಿಲ್ಲ ಅಣ್ಣ, ಕೆಲಸ ಅಂದಮೇಲೆ ಸರಿ ತಪ್ಪುಗಳಿರುತ್ತಲ್ವಾ, ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳಿ? ಸುಮಾ, ತಪ್ಪಾಗಿಲ್ಲ, ಅವಮಾನ ಆಗಿದೆ. ಅದ್ ಸರಿ, ಈ ಸಮಸ್ಯೆನ ಬಗೆಹರಿಸಿದ್ಯಾರು? ಇನ್ಯಾರ್ರಿ? ಸಾಧನಾ ಮೇಡಮ್ ಅವ್ರು ಇರೋವರೆಗೂ ನಿಮಗೆ ಯಾವ ಪ್ರಾಬ್ಲಮೂ ಆಗಲ್ಲ. ಡೋಂಟ್ ವರಿ. ಸಣ್ಣ ಇಬ್ರು ಬರ್ತಾ ಇದಾರೆ. ನಮಸ್ತೆ ನಮಸ್ತೆ ನಮಸ್ತೆ. ಆಯ್ತ್ಗೆ ಹಾಯ್ ತೀರ್ಥ, ಏನಿದು? ಯಾಕೆ ಹೀಗೆ ಗುಂಪು ಕಟ್ಕೊಂಡಿದ್ದೀರಾ? ಕೆಲ್ಸ ಇಲ್ವಾ ಫ್ಯಾಕ್ಟ್ರಿಲಿ? ತೀರ್ಥ, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅದಕ್ಕೆ ಅವ್ ತಪ್ಪುನಿಂದ ಪ್ರಾಬ್ಲಮ್ ಆಯ್ತಲ್ಲ, ಅದನ್ನ ಬಗೆಹರಿಸಿದ್ ಸುಮನ ಅವರೇ. ಅವ್ರ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಿದ್ರೆ ಆ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ತೀರ್ಥ, ಯಾರ್ ಕೊಳೆ ಮಾಡಿದಾರೋ ಅವರೇ ತಾನೇ ಕ್ಲೀನ್ ಮಾಡ್ಬೇಕಾಗಿರೋದು. ಹಾಗೆ ಯಾರು ಸಮಸ್ಯೆನ ಸೃಷ್ಟಿ ಮಾಡಿರ್ತಾರೋ ಅವರೇ ತಾನೇ ಸಮಸ್ಯೆನ ಬಗೆಹರಿಸ್ಬೇಕಾಗಿರೋದು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಐ ಮೀನ್ ಟು ಸೇ, ಇವಳು ಮಾವಂಗೆ ಆಫೀಸ್ಗೆ ಹೋಗಿ ಅಂತ ಹೇಳ್ತಾ ಇದ್ದಿದ್ರೆ ಅವ್ರು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇರ್ಲಿಲ್ಲ. ಇವಳು ಸುಮ್ನಿದ್ದಿದ್ರೆ ಮಾವನು ಸುಮ್ನಿರ್ತಾ ಇದ್ರು. ಮನೇಲಿ ಇದ್ಕೊಂಡೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದಾಳೆ, ಇಲ್ಲಿ ಬಂದ್ ಅದೇನ್ ಮಾಡ್ತಾಳೋ. ಹಲೋ ಮೇಡಮ್, ಇವತ್ತು ನಮ್ ಸಮಸ್ಯೆನ ಬಗೆಹರಿಸಿರೋದು ನಮ್ ಸುಮಿ. ಇವತ್ತು ಅವಳು ಹೇಳಿಲ್ಲ ಅಂದಿದ್ರೆ ನಾವ್ ಯಾರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ಅವಳು ಹೇಳಿದ್ರಿಂದಾನೆ ಇವತ್ತು ನಾವೆಲ್ಲ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬಂದಿರೋದು. ಅವಳು ನಮ್ ಕಾಲೋನಿ ಹುಡುಗಿ. ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮತ್ತೊಮ್ಮೆ ಫ್ಯಾಕ್ಟ್ರಿಗೆ ಬೀಗ ಬೀಳುತ್ತೆ. ಹುಷಾರ್. ಅಣ್ಣ, ದಯವಿಟ್ಟು ಕೋಪ ಮಾಡ್ಕೋಬೇಡಿ, ಇದು ನಮ್ಮನೆ ವಿಷಯ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ನನ್ ಮಾತಿಗೆ ಬೆಲೆ ಕೊಟ್ಟು ಇವ್ರೆಲ್ರೂ ಕೆಲ್ಸಕ್ಕೆ ಬರೋ ಹಾಗೆ ಮಾಡಿದೀರ. ಈ ಋಣನ್ ಯಾವತ್ತೂ ಮರೆಯಲ್ಲ ಅಣ್ಣ. ಪರವಾಗಿಲ್ಲಮ್ಮ, ಋಣ ಗಿಣ ಅಂತ ಯಾಕಮ್ಮ ಮಾತಾಡ್ತೀಯಾ? ಅದು ನನ್ನ ಕರ್ತವ್ಯ. ಸಾಹೇಬ್ರೆ, ನಾವು ಬರ್ತೀವಿ. ಒಂದ್ ನಿಮಿಷ. ಅದಕ್ಕೆ ಇವತ್ತು ಯೂನಿಯನ್ ಲೀಡರ್ ಮುತ್ತು ಅವ್ರನ್ನ ಮತ್ತೆ ಸ್ಟಾಫ್ ಅವ್ರನ್ನ ಯಾಕೆ ಕರ್ಸಿದೀವಿ ಅಂದ್ರೆ ಅವ್ರಿಗಾಗಿದ್ದ ಅವಮಾನಕ್ಕೆ ಕ್ಷಮೆ ಕೇಳೋದಕ್ಕೆ. ಏನ್ ಸಾಹೇಬ್ರೆ, ಕ್ಷಮೆ ಗಿಮೆ ಅಂತ ಹೇಳಿ ನಮ್ನ ಯಾಕೆ ಚಿಕ್ಕವ್ರು ಮಾಡ್ತಾ ಇದ್ದೀರಾ ಸಾಹೇಬ್ರೆ? ಅಯ್ಯೋಯ್ಯೋ ಮುತ್ತು ಅವರೇ, ಗೌರವ ಗೌರವನೇ, ಮರ್ಯಾದೆ ಮರ್ಯಾದೆನೆ. ನಾವು ತಪ್ಪಾಗಿ ನಡ್ಕೊಂಡಾಗ ಕ್ಷಮೆ ಕೇಳಿದ್ರೆ ನಾವೇನ್ ಚಿಕ್ಕವರಾಗಲ್ಲ. ನಿಮ್ ಪ್ರೀತಿ, ನಮ್ ಕಂಪನಿ ಮೇಲೆ ಇಟ್ಟಿರೋ ಗೌರವ ಹೀಗೆ ಇರ್ಲಿ. ಏನಂತೀರಾ? ಸರಿ ಯಜಮಾನ್ರೆ, ಬರ್ತೀವಿ. ಬನ್ರಪ್ಪ, ನಡೀರಿ ನಡೀರಿ. ಎಲ್ಲರೂ ಬಂದಿರ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ ಕೆಲಸ ನೋಡ್ಕೊಂಡು. ಅಕ್ಕ, ನಾನು ನಿಮಗೆ ಒಳ್ಳೇದನ್ನೇ ಬಯಸ್ತಿರ್ತೀನಿ. ಅದ್ಯಾಕೆ ನಿಮ್ಗೆ ನನ್ನ ಮೇಲೆ ಇಷ್ಟು ಕೋಪನೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದಿನ ನೀವು ನನ್ನ ಒಪ್ಕೊಳ್ತೀರಾ, ತಂಗಿ ಅಂತ ಸ್ವೀಕರಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಕ್ಕ. ಸಾಹೇಬ್ರೆ, ಹೊರಡೋಣವಾ? ಸುಮ್ಮನವ್ರೆ ಒಂದ್ ನಿಮಿಷ. ಅದಕ್ಕೆ ಅದು ಸಾಹೇಬ್ರೆ, ಮಾತಾಡೋದೆಲ್ಲ ಮಾತಾಡಾಗಿದೆ, ಇನ್ನೇನು ಉಳ್ದಿಲ್ಲ. ಬನ್ನಿ ಹೋಗೋಣ. ಸರಿ, ಅದಕ್ಕೆ ನಾನು ಬರ್ತೀನಿ. ಕ್ಯಾರಿ ಆನ್. ಏನ್ ಮೇಡಮ್ ಇದು? ಕೇವಲ 10 ನಿಮಿಷದಲ್ಲಿ ಇಡೀ ಆಫೀಸ್ ವಾತಾವರಣನೇ ಬದಲಾಯಿಸ್ಬಿಟ್ಲು ಆ ಹುಡುಗಿ. ಮೈಂಡ್ ಯೋರ್ ವರ್ಕ್. ಓಕೆ ಮೇಡಮ್. ಬೇಗ 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 ಭೋಜನ ಬೇಗ ಬೇಗ ಮಾಡ್ಬೋಜಣ. ಮಧ್ಯಾಹ್ನ ಆಗೋಯ್ತು, ಊಟ ಟೈಮ್ ಆಗೋಯ್ತದ ಕಣಯ್ಯ. 10 ನಿಮಿಷ ರಾಮಣ್ಣ, ಎಲ್ಲ ರೆಡಿ ಆಗ್ಬಿಡುತ್ತೆ. ಸರಿ ಸರಿ ಸರಿ, ಬೇಗ ಮಾಡಿ, ಬೇಗ ಬೇಗ ತಾಂಬರ್ರಪ್ಪ, ಮಾಡ್ರಪ್ಪ ಬೇಗ. ಐ ಮಗಳೇ, ಇದೇನಮ್ಮ ಈ ಕೈ ನೋವಲ್ಲಿ ನೀನ್ ಕೆಲಸ ಮಾಡ್ಕೊಂಡು? ನಾವೆಲ್ಲ ಮಾಡ್ಕೊಳಕ್ ಇಲ್ವಾ ಇಲ್ಲಿ? ಅಪ್ಪ, ನೀ ನನ್ ಚಿಂತೆ ಮಾಡೋದನ್ನ ಬಿಡಪ್ಪ. ಕಾಲೋನವ್ರೆಲ್ರು ಒಬ್ರ ಜೊತೆ ಮತ್ತೊಬ್ರು ಕೈ ಜೋಡಿಸಿದ್ದಾರೆ. ಎಲ್ರು ತಮ್ಮನೆ ಸಂಭ್ರಮ ಅನ್ನೋಗ್ ಮಾಡಿದ್ದಾರೆ. ಅಂತದ್ರಲ್ಲಿ ನಾನ್ ಸುಮ್ನೆ ಕೂತ್ರೆ ಚೆನ್ನಾಗಿರತ್ತಾ? ಸರಿ ಕಣವ, ಹುಷಾರು. ಸರಿಯಪ್ಪ. ಅಮ್ಮ
ಚೆನ್ನಾಗಿರಮ್ಮ ಚೆನ್ನಾಗಿ ನಮಸ್ಕಾರ 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 ಬೀಗ್ರೆ. ಅಂತೂ ನೀವು ನಮ್ಮಂತವ್ರ ಮನೆಗ್ ಬಂದಿದ್ದು ಯಾಕೆ ಬರ್ಬಾರ್ದಿತ್ತ? ಅಯ್ಯೋ ಹಂಗಲ್ರಮ್ಮ, ಬಡವ್ರ ಮನೆಗ್ ಭಾಗ್ಯ ಬಂದಂಗ ಆಯ್ತು ಅಂದೆ. ರಾಮಯ್ಯನವ್ರೆ, ನೀವ್ ಯಾವ ಬಡವರು? ದುಡ್ನಲ್ಲಿ ಬೇಕಾದ್ರೆ ನೀವು ಬಡವರಾಗಿರ್ಬೋದು, ಆದ್ರೆ ಸ್ವಾಭಿಮಾನದಲ್ಲಿ ನೀವು ಶ್ರೀಮಂತ್ರೆ. ನಿಮ್ಮಂತವ್ರ ಮನೆಗ್ ಬರ್ಬೇಕು ಅಂದ್ರೆ ನನಗ್ ಹೆಮ್ಮೆ ಆಗತ್ತೆ. ಅಯ್ಯೋ ಆಯ್ತು ಕಣ್ರು. ಅಯ್ಯೋ ನೋಡ್ತಾ ನಿಂತ್ಕೊಂಡಲ್ವ, ಅಮ್ಮರಿಗೊಂದು ಕುರ್ಚಿ ತಗೊಂಬೋಗು. ಏನು ಬೇಡ, ನಾನು ನಿಮ್ ಮನೆಯವಳೆ. ನನಗೇನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಅಯ್ಯಯ್ಯೋ, ನಾನ್ ನಿಮಗ್ ಕೆಲ್ಸ ಹೇಳೋದಾ? ಅಷ್ಟೇ, ನಮ್ಮ ಅಕ್ಕ ನನಗೆ ಹೊಡೆದೇ ಬಿಡ್ತಾಳೆ. ಮಾವ ಬರ್ಲಿಲ್ವಾ? ಇವತ್ ನಾನ್ ಬಂದಿದ್ದೀನಿ, ಮುಂದೆ ಅವರು ಬರ್ತಾರೆ. ಸರಿ ಅತ್ತೆ, ನಾನು ಈಗ್ಲೇ ಹೋಗಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಸರಿ ಅಪ್ಪ, ಅಕ್ಕನ್ ಕೂರ್ಸಿರು, ನಾನು ಅಕ್ಕನ್ ಈಗ್ಲೇ ಕರ್ಕೊಂಡ್ ಬರ್ತೀನಿ. ಓ ಕರ್ಕೊಂಬ. ಮಲ್ಲೆಲ್ಲ ಚೆನ್ನಾಗವ್ರ? ಚೆನ್ನಾಗಿ. ಬನ್ನಿ ಅಮ್ಮ, ಆ ಕಡೆ ಹೋಗಿ ಕೂತ್ಕೊಳ್ಳ. ಬನ್ನಿ ಚಿಟ್ಟೆ, ನೋಡ್ಕೊಳ ಪಂಚರ, ಬನ್ನಿಮ್ಮ. ನನ್ ಫೋನ್ ರಿಸೀವ್ ಮಾಡಲ್ವಾ? ಆಯ್ತು, ಇವಾಗ ನೀನೇ ಫೋನ್ ಮಾಡ್ತೀಯ. ಎಲ್ಲ ಕರೆಕ್ಟಾಗಿ ಹಚ್ಚಿದ್ರ? ರಾಮಯ್ಯವರೇ, ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ, ಎಲ್ಲಾನು ತಂದದೆ. ನೀವೇನ್ ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ. ಇನ್ನ ಏನಾದ್ರು ಬೇಕು ಅಂದ್ರೆ ಹೇಳಿ, ತರಿಸ್ತೀನಿ. ಏನು ಬೇಡ, ಎಲ್ಲ ತಂದದೆ, ಯಾವ್ದ್ರಲ್ಲೂ ಕಮ್ಮಿ ಆಗ್ಬಾರ್ದು. ನೀವೇನ್ ಹೆದರ್ಕೋಬೇಡಿ, ನೆಮ್ಮದಿಯಾಗಿರಿ ಹೇಳಿ ಅಂದ್ರೆ. ಸರಿ ರಾಮಯ್ಯವರೇ, ನೋಡ್ಕೊಂಡಿರಿ, ನಾನು ಮಾತಾಡ್ಕೊಂಡು ಬರ್ತೀನಿ. ಆಯ್ತು ಬನ್ನಿ, ಆಯ್ತು ಬನ್ನಿ. ಏ ಜೋಪಾನ ಕಣ್ರಪ್ಪ. ನಮಸ್ತೆ 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 ನಮಸ್ತೆ. ಯಾರು ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಹುಷಾರಾಗಾಟ ಆಡ್ರೋ, ಹುಷಾರಾಗಾಟ ಆಡಿ.